ಸೊ ಹೌಡಿ ಯು ಡು ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋನ ನೀವು ಯಾವ್ದಾದ್ರು ಹೊಸ ಬೈಕ್ ತಗೊಂತಿದ್ರೆ ನೋಡ್ತಾ ಇರ್ತೀರಾ, ಇಲ್ಲಾಂದ್ರೆ PDI ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಕ್ಕೋಸ್ಕರ ನೋಡ್ತಾ ಇರ್ತೀರಾ. ಸೊ ಏನು ಈ PDI ಅಂತ ನಿಮ್ಗೊಂದು ಕ್ವಶನ್ ಬಂದಿರುತ್ತೆ. PDI ಅಂದರೆ ಸಿಂಪಲ್ ಆಗಿ ಫುಲ್ ಫಾರ್ಮ್ ಬಂದು ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್ ಅಂತ ಅರ್ಥ. ಏನಕ್ಕೆ ಇಂಪಾರ್ಟೆಂಟು ಈ ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್ ಅಂದರೆ, ಡೀಲರ್ಸ್ಗಳು ನಿಮ್ಮ ಜೊತೆ ಸ್ಕ್ಯಾಮ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಈ PDI ಏನದನ್ನ ನೀವು ಕರೆಕ್ಟಾಗಿ ಮಾಡಿದ್ರೆ ನಿಮ್ಮ ಜೊತೆ ಯಾವ ಸ್ಕ್ಯಾಮು ಆಗಲ್ಲ. ಗಾಡಿ ಜೊತೆ ನೀವು ಕೊಡ್ತಾ ಇರೋ ಪ್ರೈಸ್ಗೆ ನಿಮಗೆ ಸ್ಕ್ಯಾಮ್ ಆಗಬಾರ್ದು. ಸೊ ಅದರಿಂದ PDI ತುಂಬ ಇಂಪಾರ್ಟೆಂಟು. ಈ ವಿಡಿಯೋ ಫುಲ್ ನೋಡಿ, ನಿಮ್ಗೆ ಹೆಂಗೆ PDI ಮಾಡೋದು ಅಂತ ಕರೆಕ್ಟಾಗಿ ಹೇಳ್ಕೊಡ್ತೀನಿ ನಾನು. ಒಂದು 10 to 12 ಪಾಯಿಂಟ್ಸ್ ಇದೆ. ಆ 10 to 12 ಪಾಯಿಂಟ್ಸ್ ನೀವು ಫಾಲೋ ಮಾಡಿದ್ರೆ ನಿಮಗೆ ಯಾವುದೇ ಥರ ಮೋಸ ಆಗಲ್ಲ ಡೀಲರ್ ಕಡೆಯಿಂದ. ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಓಡೋಮೀಟರ್ ರೀಡಿಂಗ್ನ ಚೆಕ್ ಮಾಡಿ. ಏನಕ್ಕಂದರೆ ಓಡೋಮೀಟರು 50 ಕಿಲೋಮೀಟರ್ಸ್ ಮೇಲೆಲ್ಲ ಓಡಿದರೆ ಆ ಗಾಡಿ ಟೆಸ್ಟ್ ಡ್ರೈವ್ ಗಾಡಿ ಅಂತ ಅರ್ಥ. ಟೆಸ್ಟ್ ಡ್ರೈವ್ ಗಾಡಿನೂ ಕೆಲವೊಮ್ಮೆ ತಗೊಂಡು ನಿಮಗೆ ಅಂತ ಫಿಕ್ಸ್ ಮಾಡಿಬಿಡ್ತಾರೆ. ಸೊ ಅದಕ್ಕೆ ಯಾವಾಗಲೂ ಓಡೋಮೀಟರ್ ಚೆಕ್ ಮಾಡಿ ಫಸ್ಟು. ನಿಮ್ಗೆ ಯಾವ್ದಾದ್ರು ಹೊಸ ಗಾಡಿ ಕೊಡಬೇಕಾದ್ರೆ ಓಡೋಮೀಟರ್ ಒಂದು 5 to 10 ಕಿಲೋಮೀಟರ್ಸ್ ಓಡಿರುತ್ತೆ. ಅದು ಕಾಮನ್ನು ಯಾವಾಗಲೂ. ಏನಕ್ಕಂದರೆ ಸರ್ವಿಸ್ ಸ್ಟೇಷನಿಂದ ಡೀಲರ್ಶಿಪ್ಗೆಲ್ಲ ತರಬೇಕಾದ್ರೆ ಅದು ಸ್ವಲ್ಪ ಓಡಿರುತ್ತೆ, ಕಾಮನ್ ಅದು. ಬಟ್ ಅದು ನಿಮ್ಮ ಮುಂದೆ ಟೆಸ್ಟ್ ಮಾಡಬೇಕಾಗಿರೋದು. ಬಟ್ ಅದೇನು ಮಾಡೋಕ್ಕಾಗಲ್ಲ, ಎಲ್ಲ ಡೀಲರ್ಶಿಪ್ಪಲ್ಲೂ ಕಾಮನ್ ಆಗಿಬಿಟ್ಟಿದೆ ಅದು ಇವಾಗ. ಸೊ ಅದನ್ನ ಯಾರ ಮೇಲೂ ಬ್ಲೇಮ್ ಮಾಡೋಕ್ಕಾಗಲ್ಲ ನಾವು. ಒಂದು 5 to 10 ಕಿಲೋಮೀಟರ್ಸ್, ಒಂದು 20 ಕಿಲೋಮೀಟರ್ಸ್ ಅಂತಲೇ ಇಟ್ಕೊಳ್ಳಿ, ಅದೆಲ್ಲ ಕಾಮನ್ ಇವಾಗ. ಅಷ್ಟು ಓಡಿರುತ್ತೆ ಎಲ್ಲ ಗಾಡಿನೂ. ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಪೇಂಟ್ ಮತ್ತು ಪ್ಯಾನಲ್ಸ್ಗಳನ್ನ ಇನ್ಸ್ಪೆಕ್ಟ್ ಮಾಡಿ ಕರೆಕ್ಟಾಗಿ. ಪೇಂಟ್ನ ನೀವು ರೀಪೇಂಟ್ ಮಾಡ್ಬಿಟ್ಟು ಕೊಟ್ಬಿಟ್ಟಿರ್ತಾರೆ ಒಂದೊಂದ್ಸತಿ. ಅವರು ಹೊಸದೇ ಗಾಡಿ ಆಗಿದ್ರು ಅವ್ರು ತಂದು ಅನ್ಲೋಡ್ ಮಾಡ್ಬೇಕಾರೆ ಬೀಳ್ಸಿ ಅದನ್ನ ಸ್ಕ್ರಾಚಸ್ ಎಲ್ಲ ಆಗಿ ರೀಪೇಂಟ್ ಮಾಡಿ ಕೊಟ್ಬಿಟ್ಟಿರ್ತಾರೆ. ಸೊ ಅದನ್ನ ನೀವು ಕ್ಲೀನಾಗಿ ನೋಡಬೇಕು. ಫೋನ್ ಟಾರ್ಚ್ ಹಿಡ್ಕೊಂಡು ಟಾರ್ಚ್ ಆನ್ ಮಾಡಿ ಎಲ್ಲ ಕಡೆ ಕ್ಲೀನಾಗಿ ಒಂದ್ಸತಿ ನೋಡಿ. ರೀಪೇಂಟ್ ಆಗಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಎಕ್ಸ್ಟ್ರಾ ಲೇಯರ್ ಬಂದಿರುತ್ತೆ ಅದರಲ್ಲಿ, ಅವಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ ರೀಪೇಂಟ್ ಆಗಿದೆಯಾ ಇಲ್ವಾ ಅಂತ. ಮತ್ತು ಪ್ಯಾನಲ್ ಗ್ಯಾಪ್ಸು ಅಷ್ಟೇ, ಪ್ಯಾನಲ್ ಗ್ಯಾಪ್ ಜಾಸ್ತಿ ಇರಲ್ಲ. ಎಲ್ಲಿ ಒಂದು ಫೇರಿಂಗ್ನ ಯಾವಾಗ ಬೈಂಡ್ ಮಾಡಿರ್ತಾರೆ, ಫೇರಿಂಗ್ ಮಧ್ಯ ಜಾಸ್ತಿ ಗ್ಯಾಪ್ ಇರಲ್ಲ. ಒಂದು ಸ್ವಲ್ಪ ಮಿನಿಮಲ್ ಗ್ಯಾಪ್ ಏನಿರಬೇಕು ಅಷ್ಟು ಮಾತ್ರ ಇರುತ್ತೆ. ಆ ಪ್ಯಾನಲ್ ಗ್ಯಾಪ್ ಜಾಸ್ತಿ ಆಗಿದ್ರೆ ಅದು ಡ್ಯಾಮೇಜ್ ಆಗಿ ಹೊಸ ಪ್ಯಾನಲ್ನ ರೀಪ್ಲೇಸ್ ಮಾಡಿದ್ದಾರೆ ಅಂತ ಅರ್ಥ. ಸೊ ಪ್ಯಾನಲ್ ಗ್ಯಾಪು ಜಾಸ್ತಿ ಇರಬಾರ್ದು. ಥರ್ಡ್ ಪಾಯಿಂಟ್ ಬಂದು ಲೈಟ್ ಮತ್ತು ಇಂಡಿಕೇಟರ್ಸ್ನ ಚೆಕ್ ಮಾಡಿ. 4 ಇಂಡಿಕೇಟರು, ಫ್ರಂಟ್ ಹೆಡ್ಲೈಟು, ರೇರ್ ಲೈಟು, DRL ಇದ್ರೆ DRL, ಈ ಪ್ರತಿಯೊಂದನ್ನು ಚೆಕ್ ಮಾಡಿ. ವರ್ಕ್ ಆಗದಿದ್ರೆ ಒಂದ್ಸತಿ ಡೆಲಿವರಿ ತೊಗೊಂಡ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ. ಸೊ ಎಲ್ಲ ಲೈಟ್ಸ್ ಎಲ್ಲ ವರ್ಕ್ ಆಗ್ತಿದೆಯಾ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಮತ್ತು ABS ಎಲ್ಲ ವರ್ಕ್ ಆಗ್ತಿದೆಯಾ ಅಂತ ನೋಡ್ಕೊಬೇಕು ನೀವು. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ಸಲ್ಲಿ ವಾರ್ನಿಂಗ್ ಸೈನ್ಸ್ ಬಂದಿರುತ್ತೆ. ಇವಾಗ ಏನು ವಾರ್ನಿಂಗ್ ಸೈನ್ಸ್ ಕಾಣಿಸ್ತಾ ಇಲ್ಲ ನಿಮಗೆ. ಇಂಜಿನ್ ಚೆಕ್ ಲೈಟು, ABS ಮಾಲ್ ಫಂಕ್ಷನ್ ಲೈಟು, ಆಮೇಲೆ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಇದ್ದರೆ ಅದ್ರ ಲೈಟು, ತುಂಬ ಚೆಕ್ ಲೈಟ್ಸ್ಗಳೆಲ್ಲ ಇರುತ್ತೆ. ಈ ಚೆಕ್ ಲೈಟ್ಸ್ಗಳು ಯಾವುದೂ ಆನ್ ಆಗಿರಬಾರ್ದು. ಮೂವಿಂಗ್ ಇರ್ಬೇಕಾದ್ರೆ ಇಂಜಿನು ಚೆಕ್ ಲೈಟ್ಸ್ ಏನಾದ್ರು ಆನ್ ಆಗ್ತಿದೆ ಅಂದರೆ ಏನಾದ್ರು ಗಾಡೀಲಿ ಮಾಲ್ ಫಂಕ್ಷನ್ ಆಗ್ತಿದೆ ಅಂತ ಅರ್ಥ. ಸೊ ಅದನ್ನು ಚೆಕ್ ಮಾಡ್ಕೊಳ್ಳಿ. ಮತ್ತು ABS ಮೇಯ್ನು. ABS ಲೈಟ್ ಇಲ್ಲ ಆನ್ ಆಗಿಲ್ಲ ಅಂದರೆ ನೀವು ABS ಕರೆಕ್ಟಾಗಿ ವರ್ಕ್ ಆಗ್ತಿದೆ ಅಂತ. ಸ್ಟಾರ್ಟಿಂಗ್ ಗಾಡಿ ಏನು ಮಾಡಿದಾಗ ABS ಆನ್ ಇರುತ್ತೆ. ಒಂದು ಸ್ವಲ್ಪ ಮೂವ್ ಆದಮೇಲೆ ABS ಲೈಟ್ ಆಫ್ ಆಗಿಬಿಡುತ್ತೆ. ಒಂದು 5 to 10 ಸ್ಪೀಡ್ ಯಾವಾಗ ಮೂವ್ ಆಗುತ್ತೆ ಆವಾಗ ಆ ಲೈಟು ಆನ್ ಆಗಬಾರ್ದು ಓಡಿಸ್ಬೇಕಾದ್ರೆ. ಅದು ಓಡಿಸ್ಬೇಕಾದ್ರೆ ಆನ್ ಆಗಿದ್ರೆ ABS ವರ್ಕ್ ಆಗ್ತಿರಲ್ಲ. ನೀವು ಸಡನ್ನಾಗಿ ಹಾರ್ಶ್ ಬ್ರೇಕಿಂಗ್ ಏನಾದ್ರು ಮಾಡಿದ್ರೆ ಗಾಡಿ ಟೈರ್ ಲಾಕ್ ಆಗಿ ನೀವು ಸ್ಲಿಪ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನೊಂದು ನೋಡ್ಕೊಬೇಕು ನೀವು. ನೆಕ್ಸ್ಟು ಯಾರು ಗಮನ ಕೊಡಲ್ಲ ಈ ಪಾಯಿಂಟ್ ಬಗ್ಗೆ, ಬಟ್ ನೀವು PDI ಮಾಡ್ಬೇಕಾದ್ರೆ ಕರೆಕ್ಟಾಗಿ ನೋಡಿ. ನೆಕ್ಸ್ಟು ಎಲ್ಲರೂ ಫ್ಲೂಯಿಡ್ಗಳು ಲೀಕ್ ಆಗ್ತಾ ಇದೆಯಾ ಅಂತ ಚೆಕ್ ಮಾಡಿ. ಈ ಪಾಯಿಂಟ್ನ ಯಾರು ಜಾಸ್ತಿ ಗಮನ ಕೊಡಲ್ಲ PDI ಮಾಡ್ಬೇಕಾರೆ. ಬಟ್ ನೀವು ಈ ವಿಡಿಯೋ ನೋಡಾದ್ಮೇಲೆ ಗಾಡಿ ತೊಗೊತಾ ಇದ್ದೀರಾ ಅಂದರೆ ನೀವು ಇದನ್ನು ಖಂಡಿತವಾಗ್ಲೂ ಮಾಡಿ. ಸಸ್ಪೆನ್ಷನಿಂದ ಆಗಿರ್ಬೋದು, ಬ್ರೇಕಿಂದ ಆಗಿರ್ಬೋದು, ಕ್ಲಚ್ಚಿಂದ ಆಗಿರ್ಬೋದು. ಕ್ಲಚ್ ಹೈಡ್ರಾಲಿಕ್ ಇದ್ದರೆ ಮಾತ್ರ ಅಲ್ಲಿ ಫ್ಲೂಯಿಡ್ ಬರೋದು ನಿಮಗೆ. ಮಾಮೂಲಿ ಮೆಕ್ಯಾನಿಕ್ ಆಗಿದ್ರೆ ಫ್ಲೂಯಿಡ್ ಬರಲ್ಲ ಅದರಲ್ಲಿ. ಅದರಿಂದ ಏನಾದ್ರು ಆಯಿಲ್ ಲೀಕ್ ಆಗ್ತಿದೆಯಾ ಅಂತ ಚೆಕ್ ಮಾಡಿ. ಲೀಕ್ ಆಗ್ತಾಯಿದ್ರೆ ಅದು ರೀಪ್ಲೇಸ್ ಮಾಡಿದ್ದಾರೆ ಅಂತ ಅರ್ಥ. ಹೊಸ ಗಾಡೀಲಿ ಯಾರು ರೀಪ್ಲೇಸ್ ಮಾಡ್ಬಿಟ್ಟು ಕೊಡಲ್ಲ ಆಯಿಲ್ನೆಲ್ಲ. ಸೊ ಅದೊಂದು ನೀವು ಚೆಕ್ ಮಾಡ್ಕೊಳ್ಳೇಬೇಕು. ನೆಕ್ಸ್ಟ್ ಪಾಯಿಂಟು ಟೈರು ಮತ್ತು ವೀಲ್ಸ್ಗಳನ್ನ ಇನ್ಸ್ಪೆಕ್ಟ್ ಮಾಡಿ. ಅಲಾಯ್ಸ್ ಆಗಿರ್ಬೋದು, ಟೈರ್ ಆಗಿರ್ಬೋದು. ಟೈರ್ ಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಬಂದಿರುತ್ತೆ. ಆ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ನ ನೀವು ಒಂದ್ಸತಿ ನೋಟಿಸ್ ಮಾಡಿ. ಲೇಟೆಸ್ಟ್ ಆಗಿದೆಯಾ ಅಥವಾ ಹಳೇ ಟೈರ್ ಏನಾದ್ರು ಕೊಟ್ಬಿಟ್ಟಿದ್ದಾರಾ ಅಂತ. ಇಲ್ಲೂ ತುಂಬ ಜನ ಮೋಸ ಹೋಗ್ಬಿಡ್ತಾರೆ. ಗಾಡಿ ಹೊಸದೇ ಆಗಿರುತ್ತೆ, ಬಟ್ ಅವ್ರ ಗಾಡಿಗೆ ಏನಾದ್ರು, ಡೀಲರ್ಸ್ ಗಾಡಿಗೆ ಏನಾದ್ರು ಟೈರ್ ಹಾಳಾಗಿದೆ ಅಂದರೆ ಅವ್ರ ಗಾಡಿ ತೆಗ್ಬಿಟ್ಟು ನಿಮ್ಮ ಗಾಡಿಗೆ ಹಾಕಿ ಕೊಟ್ಬಿಟ್ರೆ ನಿಮ್ಗೆ ಗೊತ್ತೇ ಆಗಲ್ಲ. ಟೈರ್ನ ನೀಟಾಗಿ ಪಾಲಿಷ್ ಮಾಡಿಬಿಟ್ಟು, ಅಥವಾ ಮಧ್ಯದಲ್ಲಿ ಬಟನ್ಸ್ ಏನೂ ಇಲ್ಲ ಅಂದರೆ ಬಟನ್ಸ್ ಮಾಡೋಕ್ಕೂ ಜುಗಾಡ್ಗಳು ಬಂದೈತೆ ಇವಾಗ, ಅದನ್ನೆಲ್ಲ ಮಾಡಿಸ್ಬಿಟ್ಟು ಕೊಟ್ಬಿಡ್ತಾರೆ. ಸೊ ಇದನ್ನು ನೀವು ಕಂಡುಹಿಡಿಬೇಕಂದ್ರೆ ಡೇಟ್ ಒಂದು ನೋಡಬೇಕು ಕರೆಕ್ಟಾಗಿ. ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ನೋಡಿದ್ರೆ ಅದರ ಲೇಟೆಸ್ಟ್ ಯಾವ ಇಯರು ಯಾವ ಮಂತ್ ಮ್ಯಾನುಫ್ಯಾಕ್ಚರಿಂಗ್ ಆಗಿದೆ ಅಂತ ಇರುತ್ತೆ ಅಲ್ಲಿ. ಅವಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವಾಗ ಎಷ್ಟು ಹಳೇದು ಟೈರು ಎಷ್ಟು ಹೊಸದು ಏನು ಅಂತ. ಆಮೇಲೆ ಅಲಾಯ್ಸ್ನೂ ಅಷ್ಟೇ. ಅಲಾಯ್ಸು ಸ್ಪೋಕ್ಸ್ ಏನೇ ಇದ್ರೂ ರಿಮೂವ್ ಬೆಂಡ್ ಆಗಿದೆಯಾ ಏನಾಗಿದೆ ಅಂತ ಚೆಕ್ ಮಾಡಿ ಒಂದ್ಸತಿ. ನೆಕ್ಸ್ಟ್ ಪಾಯಿಂಟ್ ಬಂದು ಎಲ್ಲ ಸ್ವಿಚಸ್ಗಳನ್ನು ಟೆಸ್ಟ್ ಮಾಡಬೇಕು ನೀವು.
ಸ್ವಿಚಸ್ ಅಂದರೆ ಏನು, ಹಾರನ್ ವರ್ಕ್ ಆಗ್ತಿದೆಯಾ, ಓಕೆ. ನೆಕ್ಸ್ಟು ಸೆಲ್ಫು, ಇಗ್ನಿಷನ್ನು, ಪಾಸು ಇದೆಲ್ಲ ಕರೆಕ್ಟಾಗಿ ವರ್ಕ್ ಆಗ್ತಿದೆಯಾ ಅಂತ ಚೆಕ್ ಮಾಡಿ. ಈ ಸ್ವಿಚ್ಗಳು ಅಷ್ಟೇ, ಡೆಲಿವರಿ ತೊಗೊಂಡಾದ್ಮೇಲೆ ಸ್ವಿಚ್ ವರ್ಕ್ ಆಗ್ತಿಲ್ಲ ಅಂದರೆ ನೀವು ವಾರಂಟಿ ಕ್ಲೇಮ್ ಮಾಡ್ಬೋದು. ಬಟ್ ಹೊಸ ಗಾಡಿಗೆ ಹಿಂಗೆಲ್ಲ ಆದರೆ ಸೊ ಅದಕ್ಕೋಸ್ಕರ ಎಲ್ಲ ಸ್ವಿಚ್ಗಳನ್ನ ಒಂದ್ಸತಿ ಟೆಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್ ಬಂದು ಸಸ್ಪೆನ್ಷನ್ಗಳನ್ನ ಟೆಸ್ಟ್ ಮಾಡಿ. ನೀವು ಗಾಡಿ ನಿಂತಿದಾಗ ಅಥವಾ ಓಡ್ಸೋಕೆ ಏನಾದ್ರು ಕೊಟ್ಟರೆ ಓಡಿಸ್ಬಿಟ್ಟೆ ನೋಡಿ ಒಂದ್ಸತಿ. ಈ ಥರ ಹಳ್ಳ ಹಂಪ್ಸ್ ಏನಾದ್ರು ಬಂದಾಗ ಸಸ್ಪೆನ್ಷನ್ನು ಯಾವಾಗ ಟ್ರಾವೆಲ್ ಮಾಡುತ್ತೋ ಸ್ಟಿಲ್ಲಾಗಿ ನಿಂತಿದ್ದಾಗ ನಿಮ್ಗೆ ಗೊತ್ತಾಗಲ್ಲ. ಬಟ್ ಸಸ್ಪೆನ್ಷನ್ ಮೇಲೆ ಕೆಳಗಡೆ ಟ್ರಾವೆಲ್ ಮಾಡಿದಾಗ ಅದರಿಂದ ಸ್ಕ್ವೀಕಿಂಗ್ ನಾಯ್ಸ್ ಬರ್ತಿದೆಯಾ ಅಂತ ನೋಡಿ. ಮತ್ತು ಸಸ್ಪೆನ್ಷನ್ ಟ್ರಾವೆಲ್ ಮಾಡಿದಾಗ ಆಯಿಲ್ ಲೀಕ್ ಆಗುತ್ತೆ ಒಂದೊಂದ್ಸತಿ, ಆಯಿಲ್ ಲೀಕ್ ಆಗ್ತಾ ಇದೆಯಾ ಅಂತ ನೋಡಿ. ಯಾಕಂದರೆ ಸಸ್ಪೆನ್ಷನ್ನು ಚೇಂಜ್ ಮಾಡಿದ್ರೆ ನಿಮ್ಗೆ ಅಷ್ಟೊಂದು ನೋಟಿಸ್ ಮಾಡೋಕ್ಕೆ ಬರೋಲ್ಲ ಸ್ಟಾರ್ಟಿಂಗಲ್ಲಿ. ಹೋಗ್ತಾ ಪ್ರಾಬ್ಲಮ್ ಬಂದರೆ ಒಂದು ಮೇಜರ್ ರೀಪ್ಲೇಸ್ಮೆಂಟ್ ಆಗುತ್ತೆ ನಿಮ್ಮ ಗಾಡೀಲಿ. ಫಾರ್ ಎಕ್ಸಾಂಪಲ್ ನಾನು GT ತೊಗೊಂಡ್ರೆ ಅಪ್ ಟು 80K ತನಕ ಹೋಗುತ್ತೆ ಬರೀ ರೇರ್ ಸಸ್ಪೆನ್ಷನ್ 2 ಸೆಟ್ಗೆ. ರೇರ್ ಟ್ವಿನ್ ಶಾಕ್ಸ್ ಕೊಟ್ಟಿರೋದು, ಇದಕ್ಕೆ ಮೋನೋ ಶಾಕ್ ಕೊಟ್ಟಿಲ್ಲ. ಆ ಟ್ವಿನ್ ಶಾಕ್ಸ್ ಸೆಟ್ಗೆ 80K ಬೀಳುತ್ತೆ. ಸೊ ಅದರಿಂದ ತುಂಬ ಕಾಸ್ಟ್ಲಿ ಬರುತ್ತೆ, ಅದಕ್ಕೆ ಚೆಕ್ ಮಾಡ್ಕೊಬೇಕು ನೀವು ಸಸ್ಪೆನ್ಷನ್ನ. ನೆಕ್ಸ್ಟ್ ಪಾಯಿಂಟ್ ಬಂದು ಸೀಟ್ ಕೆಳಗಡೆ ನೋಡಬೇಕು ನೀವು. ಹೌದು, ಸೀಟ್ ಕೆಳಗಡೆ ಏನಕ್ಕೆ ನೋಡಬೇಕಂದ್ರೆ ಏನು ಓನರ್ಸ್ ಮೇಲೆ ಏನು ಕೊಟ್ಟಿರ್ತಾನೆ, ಕ್ವಿಕ್ ಸ್ಟಾರ್ಟ್ ಗೈಡ್ ಏನು ಕೊಟ್ಟಿರ್ತಾನೆ, ಮತ್ತು ಟೂಲ್ ಕಿಟ್ಟು ಮೇಯ್ನಾಗಿ ನೀವು ನೋಡ್ಕೊಬೇಕು. ಸರ್ವಿಸ್ಗೆಲ್ಲ ಬಿಡ್ಬೇಕಾದ್ರೆ ಟೂಲ್ ಕಿಟ್ ತೆಗ್ಬಿಟ್ಟು ಕೊಟ್ಬಿಡಿ. ನೀವು ಸರ್ವಿಸಿಗೆ ಕೊಟ್ಟಾಗ ಟೂಲ್ ಕಿಟ್ನ ಆರಿಸ್ಬಿಡ್ತಾರೆ, ಇಲ್ಲ ಡೆಲಿವರಿ ಕೊಡಬೇಕಾದ್ರೆ ಒಂದೊಂದ್ಸತಿ ಆರಿಸ್ಬಿಟ್ಟಿರ್ತಾರೆ. ಸೊ ನೀವು ಟೂಲ್ ಕಿಟ್ನ ನೋಡ್ಕೊಬೇಕು ಕೊಟ್ಟವನ ಇಲ್ವಾ ಅಂತ. ಮತ್ತು ಸೀಟ್ ಕೆಳಗಡೆ ಇಂಜಿನ್ ನಂಬರು, ಚಾಸಿ ನಂಬರು ಕೊಟ್ಟಿರ್ತಾನೆ ಒಂದೊಂದ್ಸತಿ. ಅದು ನಿಮ್ಮ ಇನ್ವಾಯ್ಸ್ ಜೊತೆ ಮ್ಯಾಚ್ ಆಗ್ತಾ ಇದೆಯಾ ಅಂತ ಚೆಕ್ ಮಾಡಿ ನೋಡಿ. ಅದೇ ಗಾಡಿ ಕೊಡ್ತವ್ರ ನಿಮಗೆ, ಇಲ್ಲ ಬೇರೆ ಟೆಸ್ಟ್ ಡ್ರೈವ್ ಗಾಡಿ ಏನಾದ್ರು ಕೊಟ್ಬಿಟ್ಟವ್ರ ಅಂತ ನೀವು ಇಂಜಿನ್ ನಂಬರ್, ಚಾಸಿಸ್ ನಂಬರು ನಿಮ್ಮ ಇನ್ವಾಯ್ಸ್ ಜೊತೆ ಮ್ಯಾಚ್ ಆಗಬೇಕು, ಅದನ್ನೊಂದು ನೋಡ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟು ಎಕ್ಸಾಸ್ಟ್ ಟೆಸ್ಟ್ ಮಾಡಬೇಕು ನೀವು. ಗಾಡಿ ಆನ್ ಮಾಡೋಕ್ಕೆ ಬಿಡ್ತಾರೆ, ಯಾವ ಡೀಲರ್ಶಿಪ್ಪಲ್ಲಿ ಗಾಡಿ ಓಡ್ಸೋಕೆ ಕೊಡಲಿಲ್ಲ ಅಂದರೂ ಗಾಡಿ ಆನ್ ಮಾಡೋಕ್ಕಂತೂ ಬಿಡ್ತಾರೆ. ಸೊ ಗಾಡಿ ಆನ್ ಮಾಡ್ಬಿಟ್ಟು ಒಂದ್ಸತಿ ಟೆಸ್ಟ್ ಮಾಡಿ. ಗಾಡಿ ಆನ್ ಮಾಡಿದಾಗ ವೈಟ್ ಸ್ಮೋಕ್ ಬರಬಾರ್ದು ಎಕ್ಸಾಸ್ಟಿಂದ. ವೈಟ್ ಸ್ಮೋಕ್ ಬಂದರೆ ಇಂಜಿನಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಆಮೇಲೆ ಎಕ್ಸಾಸ್ಟ್ ಏನಾದ್ರು ರ್ಯಾಟಲ್ ಆಗ್ತಾ ಇದೆಯಾ ಅಂತ ನೋಡಿ. ಎಕ್ಸಾಸ್ಟಿಂದ ವೈಬ್ರೇಷನ್ ಜಾಸ್ತಿ ಬರಬಾರ್ದು, ಎಸ್ಪೆಷಲಿ ಐಡಲಿದ್ದಾಗ ಯಾವ ಎಕ್ಸಾಸ್ಟು ವೈಬ್ರೇಟ್ ಆಗಲ್ಲ. ಫುಲ್ಲು ರೆಡ್ ಲೈನ್ ತನಕ ಹಾರ್ಡ್ ರೇವ್ ಮಾಡಿದ್ರಷ್ಟೇ ಒಂದು ಸ್ವಲ್ಪ ಏನೋ ವೈಬ್ರೇಟ್ ಆಗ್ಬೋದು ಎಕ್ಸಾಸ್ಟು, ಬಟ್ ಯೂಶಲಿ ಎಕ್ಸಾಸ್ಟ್ ವೈಬ್ರೇಟ್ ಆಗಲ್ಲ. ಸೊ ಅದೊಂದು ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್ ಬಂದು ಬ್ರೇಕ್ ಟೆಸ್ಟು. ನೀವು ಈ ಥರ ರೋಡ್ ಬಂದಾಗೆಲ್ಲ ಒಂದು ಸತಿ ಬ್ರೇಕ್ನ ಪ್ರೆಸ್ ಮಾಡಿ ನೋಡಿ. ಬ್ರೇಕ್ ಪ್ಯಾಡ್ಸ್ ಚೆಕ್ ಮಾಡಿ, ಬ್ರೇಕ್ ಪ್ಯಾಡ್ಸ್ ಇನ್ನೂ ಇದೆಯಾ, ಹಾಳಾಗಿದೆಯಾ ಅಂತ. ಬ್ರೇಕ್ ಪ್ಯಾಡ್ಸ್ನು ಚೇಂಜ್ ಮಾಡಿಬಿಡ್ತಾರೆ ಕೆಲವೊಬ್ಬರು, ಅದು ಅಷ್ಟೊಂದು ನೋಟಿಸ್ ಮಾಡಲ್ಲ ಹೊಸ ಗಾಡಿ ಅಂತ. ಸೊ ಬ್ರೇಕ್ ಪ್ಯಾಡ್ಸ್ನ ಚೆಕ್ ಮಾಡಿ ನೀವು ಒಂದು ಸತಿ. ಬ್ರೇಕ್ ಹಿಡಿದಾಗ ಸ್ಕ್ವೀಕಿಂಗ್ ನಾಯ್ಸ್ ಬರಬಾರ್ದು, ಮಾಯಿಶ್ಚರ್ ಎಲ್ಲ ಇರೋಲ್ಲ ಸ್ಟಾರ್ಟಿಂಗು ಹೊಸ ಗಾಡೀಲಿ. ಸೊ ಸ್ಕ್ವೀಕಿಂಗ್ ನಾಯ್ಸ್ ಬರಬಾರ್ದು ಬ್ರೇಕ್ ಪ್ಯಾಡಿಂದ ಬ್ರೇಕ್ ಹಿಡಿದಾಗ, ಅದೊಂದು ಚೆಕ್ ಮಾಡಿ. ಅದೆಲ್ಲ ಆದಮೇಲೆ ಫೈನಲ್ ಬಂದು ಡಾಕ್ಯುಮೆಂಟೇಷನ್ ಏನೇನಿದೆ, PUC ಸರ್ಟಿಫಿಕೇಟು, ಆಮೇಲೆ ಡಿಸ್ಕ್ಲೈಮರು, ಇನ್ವಾಯ್ಸು ಪ್ರತಿಯೊಂದೂ ಕರೆಕ್ಟಾಗಿ ಕೊಟ್ಟೋಣ ಅಂತ ನೋಡಿ. RC ಎಲ್ಲ ಸ್ವಲ್ಪ ದಿನ ಆದಮೇಲೆ ಬರೋದು, ಯೂಶಲಿ ಅಪ್ ಟು 90 days ಅಂತ ಟೈಮ್ ಕೇಳಿರ್ತಾರೆ. ಸೊ ಅಷ್ಟರಲ್ಲಿ ನಿಮ್ಗೆ RC ಬರುತ್ತೆ. RCನೆಲ್ಲ ಆವಾಗಲೇ ಕೇಳೋಕ್ಕಾಗಲ್ಲ. ಬಟ್ ಬೇರೆ ಡಾಕ್ಯುಮೆಂಟ್ಸ್ ಏನೇನಿರುತ್ತೆ ಪ್ರತಿಯೊಂದು ಈಸ್ಕೊಳ್ಳಿ ಅವ್ರ ಹತ್ರ. ಯೂಶಲಿ RTOದು ಗಾಡಿ ಎಕ್ಸ್-ಶೋರೂಮು ಪ್ರೈಸ್ ಏನಿದೆ, ಆಮೇಲೆ ನೀವೇನೇನು ಪ್ರೈಸ್ ಪೇ ಮಾಡಿದ್ದೀರಾ ಅದ್ರ ರೆಸಿಪ್ಟು, ಇಷ್ಟೆಲ್ಲ ಕೊಡ್ತಾರೆ ಡೆಲಿವರಿ ಟೈಮಲ್ಲಿ. ಸೊ ಇದನ್ನೆಲ್ಲ ಈಸ್ಕೊಳ್ಳೋದು ಮರಿಬೇಡಿ ನೀವು. ಸೊ ಇಷ್ಟು ಪಾಯಿಂಟ್ಸ್ಗಳು ನೀವು ಕರೆಕ್ಟಾಗಿ PDI ಮಾಡೋಕ್ಕೆ. ಸೊ ಇಷ್ಟೇ ಗೈಸ್ ಈ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಂದರೂ ಕಮೆಂಟ್ ಮಾಡಿ, ನಾನು ಗ್ಯಾರಂಟಿ ರಿಪ್ಲೈ ಮಾಡ್ತೀನಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ.